ಈಗ ನಮ್ಮ ನಮ್ಮ ಅಣ್ಣ ಒಬ್ರು ನಮ್ಮ ಆಸ್ತಿನ ಕಬಳಿಸೋ ಉದ್ದೇಶದಿಂದ ಬೇರೆ ಯಾರೋ ನಮ್ಮ ದೂರ ಸಂಬಂಧಿಗಳನ್ನ ನಮ್ಮ ತಂದೆ ಮೊಮ್ಮಕ್ಕಳು ಅಳಿಯ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಒಂದು ವಂಶ ವೃಕ್ಷದಲ್ಲಿ ಅವರನ್ನು ಸೇರಿಸಿ ನಮ್ಮ ಆಸ್ತಿ ಹೊಡೆಯೋದಕ್ಕೋಸ್ಕರಾಗಿ ತೊಂದರೆ ಕೊಡ್ತಾ ಇದ್ದಾನೆ. ಅದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ನಿಮ್ಮ ಮುಂದೆ ಬಂದು ಯಾವ ರೀತಿ ತೊಂದರೆ ಸರ್? ಏನಾಗಿದೆ? ಏನೇನ್ ಮಾಡಿದ್ರು? ಏನಿಲ್ಲ, ನಮ್ಮ ತಂದೆಗೆ ನಾವು ಒಂದು 6 ಜನ ಮಕ್ಕಳಿದ್ರೆ 6 ಜನ, ನಮ್ಮ ತಂದೆಗೆ 2 ಹೆಂಡತಿಗಳು, ನಮ್ಮ ತಾಯಿಗೆ ನಾವು ಒಂದು 6 ಜನ ಮಕ್ಕಳು. ನಮ್ಮ ದೊಡ್ಡಮ್ಮ ಮಕ್ಕಳಿರಿಲ್ಲ. ಆ ದೊಡ್ಡಮ್ಮನಿಗೆ ಅವ್ರ ತಾಯಿ ಕಡೆಯಿಂದ ಆಸ್ತಿ ಬಂದಿತ್ತು. ಅವ್ರಿಗೊಂದು 4 ಎಕರೆ. ಅವರು ಸ್ವಯಾರ್ಜಿತವಾಗಿ ಅವ್ರ ತಾಯಿ ಕಡೆಯಿಂದ ಗಂಡು ಮಕ್ಕಳಿಲ್ಲ ಅಂದ್ಬಿಟ್ಟು ಅವ್ರ ತಾಯಿ ನಮ್ಮ ದೊಡ್ಡಮ್ಮನ ಕೊಟ್ಟಿದ್ರು. ಆ ಆಸ್ತಿನ ನಮಗೆ 2002-3ರಲ್ಲಿ ವಿಲ್ ಮಾಡಿದ್ರು. ಏನು ಮಾಡಿದ್ರು ಅಂದರೆ, ನಾವು ಇಷ್ಟು ಜನದಲ್ಲಿ ನನಗೆ ನನ್ನ ತಮ್ಮನಿಗೆ ಅಂತ ವಿಲ್ ಮಾಡಿಟ್ಟಿದ್ರು. ಅದು ನಮ್ಮ ಗಮನಕ್ಕೆ ಬಂದಿದ್ದು 2017-18ರಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದು. ಅಲ್ಲಿವರೆಗೂ ನಮಗೂ ಗೊತ್ತಿರಲಿಲ್ಲ ವಿಲ್ ಮಾಡಿಟ್ಟಿರೋದು. ಆಮೇಲೆ ಏನಾಯ್ತು ಅಂದರೆ, ಹಿಂಗೆ ಹೋಗ್ಬೇಕಾದ್ರೆ ನಮ್ಮ ಬಿಡು, ನಮ್ಮ ಆಸ್ತಿ ಐತೆ ಅಂತ ಅನ್ಕೊಂಡು ನಾವು ಹಿಂದ್ಕೊಂಡಿದ್ವಿ. ಒಂದು ದಿವಸ ನಮ್ಮ ಅಣ್ಣ ಏನು ಮಾಡ್ಯವನೇ, ನನಗೆ ಆಸ್ತಿ ಕೊಟ್ಟಿಲ್ಲಲ್ಲ ಅಯ್ಯಮ್ಮ, ಇವ್ರಿಗೆ ದಕ್ಕಿಸ್ಬಾರ್ದು, ಏನೇ ಮಾಡಿ ಅದನ್ನು ನಾನು ಹೊಡಿಬೇಕು, ಇಲ್ಲ ಬೇರೆಯವ್ರು ಏನಾದರೂ ಅದನ್ನು ಏನೋ ಅವ್ರು ತೊಂದರೆ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ಯತ್ನ ಏನು ಮಾಡಿದ್ನಂದರೆ, ಯಾರನ್ನೋ ಬೇರೆ ನಮ್ಮ ದೊಡ್ಡಪ್ಪನ ಅಳಿಯ ಮಕ್ಕಳನ್ನ ಮೊಮ್ಮಕ್ಕಳನ್ನ ನಮ್ಮ ದೊಡ್ಡಮ್ಮನ ಮಕ್ಕಳೇ ನೀವು, ಮೊಮ್ಮಕ್ಕಳು, ಅಳಿಯ ನೀನು ಅಂತ ಹೇಳ್ಬಿಟ್ಟು ಏನು ಮಾಡೋಣ, ವಂಶಿಕ್ಷೆ ಹಾಕ್ಸ್ಬಿಡೋಣ. ಆಗೇನಾಯ್ತು ಅಂದರೆ, ನಮ್ಮ ಗಮನಕ್ಕೆ ಯಾರೋ ಹೇಳಿದರು, ಈ ಥರ ವಂಶಿಕ್ಷೆ ಹಾಕಿ ನಿಮ್ಮ ಆಸ್ತಿನ ಅವ್ರ ಹೆಸ್ರಿಗೆ ಮಾಡಕ್ಕೆ ಹೊರಟವ್ರೆ, ಈ ಥರ ಅರ್ಜಿ ಹಾಕ್ಕೊಂಡವ್ರೆ ತಾಲೂಕು ಆಫೀಸಾಗ ಖಾತೆಕ ಅಂತ. ಆಮೇಲೆ ಇಮಿಡಿಯೇಟ್ಲಿ ಏನು ಮಾಡಿದ್ವಿ, ನಾನು ಹೋಗಿ ತಹಸೀಲ್ದಾರ್ ಮುಂದ್ಗಡೆ ಕೂತ್ಕೊಂಡೆ. ಯಾರು ಯಾರನ್ನೋ ಬಂದು ನೀವು ಹೆಂಗೆ ಮಾಡಿದ್ರಿ, ಹೆಂಗೆ ವಂಶಿಕ್ಷೆ ಹಾಕಿದ್ರಿ? ಸೊ ನಮ್ಗೆ ಗಮನಕ್ಕೆ ಗೊತ್ತಿಲ್ಲ. ನಮ್ದು 88ರಿಂದ ಇಲ್ಲಿವರೆಗೂ ನಮ್ಮ ತಂದೆಯವರು ಮಾಡಿಂಥ ಒಂದು ವಂಶಿಕ್ಷೆ ಇತ್ತು. ಆ ವಂಶಿಕ್ಷದಾಗ ನಮ್ಮ ದೊಡ್ಡಮ್ಮನ ಮಕ್ಕಳಿಲ್ಲ, ನಾವಿಷ್ಟು ಜನ ಮಕ್ಕಳು, ಅವ್ರಕ್ಕೆ ನಮ್ಗೆ ಸಂಬಂಧನೇ ಇಲ್ಲ. ನಮಗೂ ಆಮೇಲೆ ಹೋಗಿ ಕೊಟ್ಟೆ ದಾಖಲೆಗಳು ಕೊಡೋದನ್ನು ಇಮಿಡಿಯೇಟ್ಲಿ ವಜಾ ಮಾಡಿಬಿಟ್ರು ಅವರು. ವಂಶಿಕ್ಷೆ ವಜಾ ಮಾಡಿದರು. ಖಾತೆ ಇದಕ್ಕೆ ಬಂತು ತಹಸೀಲ್ದಾರ್ ಹತ್ರ, ಅವರು ವಜಾ ಮಾಡಿದರು. ಆಮೇಲೆ ಕಂಪ್ಲೇಂಟ್ ಕೊಟ್ಟೆ ಎಲ್ಲಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅವರು ಮಾಜಾರು ಮಾಡಿದರು. ಊರಲ್ಲಿ ಬಂದು ಕಂಪ್ಲೇಂಟ್ ತಗೊಂಡು NC ಮಾಡಿಕೊಟ್ರು. ಆಮೇಲೆ ಕೋರ್ಟಿಂದ ಅವ್ರ ಮೇಲೆ ದಾಖಲೆ ಕೇಸ್ ಬುಕ್ ಆಯಿತು, PCR ಬುಕ್ ಆಯಿತು. ಆಮೇಲೆ ಈಗ ಆಲ್ರೆಡಿ FIR ಹಾಕಿ ಚಾರ್ಜ್ ಶೀಟ್ ಹಾಕಿ ಕೋರ್ಟಲ್ಲೂ ಕೇಸ್ ನಡೀತದೆ. ಅವ್ರ ಮೇಲೆ ಆಲ್ರೆಡಿ ಕೇಸ್ ನಂಬರು ಅವರು ಅವ್ರ ವಿರುದ್ಧ ಮೊಕದ್ದಮೆಗಳು 323, 120B, 420, 467, 506, 149CC ಈ ಥರ ಅವ್ರ ಮೇಲೆ ಮೊಕದ್ದಮೆ ಕೂಡ ದಾಖಲಾಗೈತೆ. ಆಲ್ರೆಡಿ ಅವ್ರ ಕೋರ್ಟಲ್ಲಿ ಬೇಲ್ ತಗೊಂಡು ಬೇಲ್ ಮೇಲೆ ಓಡಾಡ್ತಾ ಇದ್ದಾರೆ. ಆದ್ರೂ ಇಷ್ಟೆಲ್ಲ ಆದಮೇಲೆ ನಾವು ಸರೋಯ್ತು ಬಿಡು ಅಂದ್ಬಿಟ್ಟು ನಮ್ಮ ಪಾಡಕ್ಕೆ ನಾವು ಸುಮ್ಮನೆ ಇದ್ವಿ. ಈಗ ಮತ್ತೆ ಏನು ಮಾಡೋರಿ, ಮೊನ್ನೆ ತಿರ್ಗಾ ಮತ್ತೆ ವಂಶಿಕ್ಷಕ್ಕೆ ಹಾಕೊಂಡವ್ರಿ. ಆಮೇಲೆ ಮತ್ತೆ ನಾವು ಅವ್ರ ತಕರಾರು ಅರ್ಜಿ ಕೊಟ್ಟು ಅಧಿಕಾರಿಗಳು ಹಿಂದೆ ಮಾಡಿದ ತಪ್ಪು ಈಗ ಮತ್ತೆ ಮಾಡದೆ ಏನು ಮಾಡಿದ್ರೆ ನಮ್ಮ ಗಮನಕ್ಕೆ ತಂದು ಅದನ್ನು ವಜಾನು ಮಾಡ್ಯವ್ರಿ. ಆಮೇಲೆ ಸ್ಟೇಷನ್ನಲ್ಲಿ ಈಗ ಮತ್ತೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಈ ಥರ ಹಿಂಗೆ ಎಷ್ಟೋ ತೊಂದರೆಗಳು ಅವ್ರ ಕಡೆಯಿಂದ ನಾವು ಅನುಭವಿಸ್ತಾ ಇದ್ದೀರಿ. ಅವರು ಬಂದು ನಮ್ಮ ತಾಲೂಕರ ಕೋಲಾರ ತಾಲೂಕು ಶ್ರೀನಿವಾಸ್ ಬಂದು ನಮ್ಮ ಅಣ್ಣ, ಅವರು ಬೇರೆಯವರು ಬಂದು ಕೋಲಾರ ತಾಲೂಕು ವೇಮಗಲ್ ಹೋಬಳಿ ರಾಜಕಲ್ಲಹಳ್ಳಿ ಗ್ರಾಮದವರು, ಅವರು ಚಿಕ್ಕಪ್ಪಯ್ಯ ಅಂತ, ಅವ್ರ ಮಕ್ಕಳು ಚಂದ್ರಮೋಹನ್, ಮುರಳಿ ಮೋಹನ್, ವೀಣಾ, ಮಂಜು ಅಂತ, ಇವರೆಲ್ಲ ಸೇರ್ಕೊಂಡು ಈ ಥರ ನಮ್ಗೆ ತೊಂದರೆ ಕೊಡ್ತಾವ್ರೆ. ಆಸ್ತಿನ ಹೊಡೆಯೋದಕ್ಕೋಸ್ಕರಾಗಿ ಏನೆಲ್ಲ ದಾಖಲೆಗಳು ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ, ನಕಲಿ ವಂಶಿಕ್ಷೆಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರಿಂದ ಕಾನೂನು ರೀತಿ ನಮಗೆ ನ್ಯಾಯ ದೊರಕಿಸ್ಬೇಕಂತ ನಾವು ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ದೀವಿ. ನನ್ನ ಹೆಸರು ರೇಣುಕಾ ಅಂತ. ನಾವು ತರಬಳ್ಳಿ ಬಚ್ಚಣ್ಣವರು ಮಕ್ಕಳು. ನಾವು 5 ಜನ ಮಕ್ಕಳಿದ್ದೀರಿ. ತರಬಳ್ಳಿ ಬಚ್ಚಣ್ಣವ್ರಿಗೆ 5 ಜನ ಮಕ್ಕಳು. ಅದರಲ್ಲಿ 2 ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಒಬ್ಬರು ಹೋಗ್ಬಿಟ್ರು, ನಾರಾಯಣಗೌಡ ಅನ್ನೋರು. 2 ಹೆಂಡ್ತೀರು ನಮ್ಮ ಅಪ್ಪಗೆ. ಒಬ್ಬರು ದೊಡ್ಡವರು ಹನುಮಕ್ಕ ಅಂತ, ಚಿಕ್ಕವರು ಸಣ್ಣಮ್ಮ ಅಂತ. ನಮ್ಮ ತಂದೆ ಬಚ್ಚಣ್ಣ. ನಾವು ಇರೋದೇ 5 ಜನ ಮಕ್ಕಳು. ಅದರಲ್ಲಿ ನಮ್ಮ ಅಣ್ಣ ಏನು ಮಾಡಿದ್ದಾರೆ, ಬೇರೆ ಯಾರಿಗೋ ಫೋರ್ಜರಿ ಮಾಡೋದಕ್ಕೆ ಇದು ವೇಮಗಲ್ ತಾಲೂಕಲ್ಲಿ ರಾಜಕಲ್ಲಹಳ್ಳಿ ಅಂತ ಅವ್ರು ಯಾರೋ ನಮ್ಗೆ ಗೊತ್ತಿಲ್ಲ. ಅವ್ರ ಹಳೇ ಯಾರೋ ಹಿಂದೆ ಇರೋರು, ನಮ್ಗೆ ಅಷ್ಟು ಅವ್ರ ಪರಿಚಯ ಇಲ್ಲ.
ಅಂಥವ್ರು ನಮ್ಮಣ್ಣ ಫೋರ್ಜರಿ ಮಾಡೋದಕ್ಕೋಸ್ಕರ ವಂಶವೃಕ್ಷ ಸೃಷ್ಟಿ ಮಾಡಿದ್ದಾರೆ. ಅದೆಲ್ಲ ತಪ್ಪಲ್ವಾ ಆ ಥರ ಎಲ್ಲ ಮಾಡೋದು? ಕಾನೂನು ಪ್ರಕಾರವಾಗಿ ಒಂದು ಕೋರ್ಟಲ್ಲಿದೆ ಕೇಸು, ಅವನು ಬೇಲ್ ತೊಗೊಂಡು ಹೊರಗಡೆ ಇದ್ದಾನೆ. ಆದರೆ ಇವಾಗೂ ತಿರುಗಿ ಅವನು ವಂಶವೃಕ್ಷ ಹಾಕೋದು ಅದು ತಪ್ಪಲ್ವಾ? ತುಂಬ ತಪ್ಪು ಮಾಡ್ತಾ ಇದ್ದಾನೆ. ಅದಕ್ಕೆ ನೀವೇ ನ್ಯಾಯ ಒದಗಿಸ್ಕೊಡ್ಬೇಕಷ್ಟೆ. ನಮ್ಮದು ತರಬಳ್ಳಿ. ನಮ್ಮ ಬಚ್ಚಣ್ಣ ಮಗಳು, ನಾನು ದೊಡ್ಡ ಮಗಳು. ನಮ್ಮ ಅಣ್ಣ ದೊಡ್ಡವನು, ಅದಕ್ಕಿಂತ ಚಿಕ್ಕವಳು ನಾನು. ನಮ್ಮನ್ನು ಜಾಲಳಿಗೆ ಕೊಟ್ಟಿದ್ದಾರೆ. ನಾವು 6 ಜನ ಮಕ್ಕಳು, ಅಮ್ಮನ ಮಕ್ಕಳು. ನಾವು ಸ್ವಂತ ಚಿಕ್ಕಂಡ್ರು ಮಕ್ಕಳು. ನಾವು ಎಷ್ಟು ಜನ ಇದ್ದೀರಿ, ಸಣ್ಣಮ್ಮ ಅಂತ ಅಮ್ಮನ ಮಕ್ಕಳು ನಾವು ಇದ್ದೀರಿ. ಇವಾಗ ಅದಕ್ಕೆ ನಮ್ಮ ಅಣ್ಣ ಅವ್ರ ಜೊತೆ ಯಾರು ನಮ್ಗೆ ಗೊತ್ತಿಲ್ಲ ಅಂದ್ರೂ ಗೊತ್ತಿಲ್ಲ, ಅವ್ರ ಜೊತೆ ಸೇರ್ಕೊಂಡು ನಮ್ಗೆ ಈ ಥರ ತೊಂದರೆ ಕೊಡ್ತಾವ್ರೆ. ಅವರು ದೂರ ಸಂಬಂಧಿ ಅನ್ಸುತ್ತೆ. ಅವರು ಬಚ್ಚಣ್ಣವರು, ಬಚ್ಚಣ್ಣ ಅಂದ್ರೆ ತರಬಳ್ಳಿ ಬಚ್ಚಣ್ಣ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು 6 ಜನ ಮಕ್ಕಳು. ಇಬ್ರಾಳು ಹೆಂಡ್ತಿರು, ಚಿಕ್ಕ ಹೆಂಡ್ತಿ ಮಕ್ಕಳು ನಾವು 6 ಜನ. ದೊಡ್ಡ ಹೆಂಡ್ತಿ ಹನುಮಕ್ಕ ಅಂದ್ಬಿಟ್ಟು, ಸಣ್ಣಮ್ಮ ಅಂದ್ಬಿಟ್ಟು ಚಿಕ್ಕ ಹೆಂಡ್ತಿ ಅವರು. ಚಿಕ್ಕ ಹೆಂಡ್ತಿ ಮಕ್ಕಳು ನಾವು 6 ಜನ ಇರೋದು. 6 ಜನದಲ್ಲಿ ದೊಡ್ಡವನು ಸೀನಪ್ಪ ಅಂದ್ಬಿಟ್ಟು, ದೊಡ್ಡ ಚಿಕ್ಕ ಹೆಂಡ್ತಿ ಮಕ್ಕಳು ಸೀನಪ್ಪ, ಶ್ರೀನಿವಾಸು, ರತ್ನಮ್ಮ, ರೇಣುಕಮ್ಮ, ನಾರಾಯಣಗೌಡ ಅಂತ ಒಬ್ರು ಇದ್ರು. ಅವ್ರು ಹೋಗಿ 30 ವರ್ಷ ಆಗೈತೆ. ಆಮೇಲೆ ಹರೀಶು, ಆಮೇಲೆ ಮತ್ತೆ ಲಾಸ್ಟ್ ನಾವು ಕೇಶವಮೂರ್ತಿ ಅಂತ ಹೇಳ್ಬಿಟ್ಟು ಚಿಕ್ಕ ಹೆಂಡ್ತಿ ಮಕ್ಕಳು. ನಮ್ಮ ದೊಡ್ಡ ಹೆಂಡ್ತಿ ಮಕ್ಳು ಇಲ್ದಿದ್ದಕ್ಕೆ ನಮ್ಮ ತಾಯಿನ ಮಾಡ್ಕೊಂಡಿದ್ರು. ದೊಡ್ಡ ಹೆಂಡ್ತಿ ಅಂದರೆ ಹನುಮಕ್ಕ ಅಂದ್ಬಿಟ್ಟು ಅವ್ರನ್ನ ಮಕ್ಳು ಇಲ್ದಿದ್ದಕ್ಕೋಸ್ಕರ ಇವ್ರನ್ನ ಮಾಡ್ಕೊಂಡಿದ್ರು. ಅವ್ರು ನಾವು 5 ಜನ ಮಕ್ಕಳು, 6 ಜನ, ಸಾರಿ 6 ಜನ ಮಕ್ಕಳು. 6 ಜನದಲ್ಲಿ ಇವನು ಏನು ಮಾಡಿದ್ರು ಅಂದರೆ, ನಮ್ಮ ನಾರಾಯಣಗೌಡ ಅನ್ನೋರು ಒಂದು 28 ವರ್ಷದ ಮುಂಚೆನೇ ಅವರು ಹೋಗಿರೋರು ಏನಾಗೈತೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಅವಾಗ ಏನು ಮಾಡಿದ್ರು ಅಂದರೆ, ಅವ್ರು ಹೊರಟೋದ್ಮೇಲೆ ಅವಾಗಲೇ ಎಲ್ಲ ನಮ್ಮ ತಂದೆ ಪಾಲ್ ಮಾಡಿದ್ರು. ಏನು ಅವನು ದೊಡ್ಡವನು ಏನು ಮಾಡ್ದ ಅಂದರೆ ಯಾವುದಕ್ಕೂ ರೆಸ್ಪಾನ್ಸ್ ತಗೊಂಡಿಲ್ಲ. ಹಿಂಗೆ ಗಲಾಟೆ ಮಾಡ್ಕೊಂಡು ಜಗಳ ಮಾಡ್ಕೊಂಡು ನಮ್ಮ ತಂದೆ ಇದ್ದಾಗೆ ಇದು ಮಾಡ್ಕೊಂಡು ಓದ್ತಾ ಇದ್ರು. ಆದ್ರೂ 97ರಾಗೆ ಅವರು ಡಿವೈಡ್ ಆಗಿಬಿಟ್ಟಿದ್ದ, ಬೇರೆ ಹೊರಟೋಗಿದ್ದ. ನಾವು 7ನೇ ಕ್ಲಾಸ್ ಹುಡುಗರು ಅಷ್ಟರಲ್ಲೇನೆ ಅವ್ನು ಬೇರೆ ಇದು ಡಿವೈಡ್ ಆಗಿಬಿಟ್ಟು ಹೆಂಡ್ತಿನ ಕರ್ಕೊಂಡು ಹೊರಟೋಗ್ಬಿಟ್ಟಿದ್ದ ದೊಡ್ಡವನು. ಆಮೇಲೆ ನಾವಿಬ್ರಾಳು ಏನು ಮಾಡಿದ್ವಿ, ಸಂಸಾರ ಮನೆ ನೋಡ್ಕೊಂಡು, ಮನೆ ದುಡ್ಕೊಂಡು, ನಮ್ಮ ತಂದೆ ತಾಯಿ ವಯಸ್ಸಾದವ್ರನ್ನ ನೋಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಏನು ಮಾಡೋದಂದ್ರೆ, ನಮ್ಮ ಅಜ್ಜಿ ಒಬ್ಬರು, ನಮ್ಮ ದೊಡ್ಡಮ್ಮ, ನಾವು ಸಾಕಿ ಎಲ್ಲ ಕಾಲು ಮುರಿದೋಗಿತ್ತು ಅವ್ರಿಗೆ. ಅವ್ರನ್ನೆಲ್ಲ ಸಾಕಿ ನಾವೇ ಸಲುತ್ತಾ ಇದ್ದಿದ್ದಕ್ಕೋಸ್ಕರ ಆ ಆಸ್ತಿನ ಅವರು ಸ್ವಯಾರ್ಜಿತ ಆಸ್ತಿ ಏನಿತ್ತು ಅದನ್ನು ನಮಗೆ ಇಬ್ರಾಳ ಹೆಸರಿಗೆ ವಿಲ್ ಮಾಡಿದ್ದಕ್ಕೋಸ್ಕರ ಏನು ಮಾಡ್ದ ಅಂದರೆ, ನಮ್ಮ ತಂದೆ ಆಮೇಲೆ ಒಂದಷ್ಟು ದಿವಸ ಆದಮೇಲೆ ಅವರೇ ಹೋಗಿ ಸ್ವಯಾರ್ಜಿತಂದ ಮಾಡಿದರು. ಒಂದಷ್ಟು ದಿವಸ ಆದಮೇಲೆ ನಮ್ಮ ತಂದೆ ತೀರೋದ್ಮೇಲೆ ಇವನೇನು ಮಾಡ್ದ ಅಂದರೆ, ಅದು ನಮಗೂ ಗೊತ್ತಿರಲಿಲ್ಲ. ವಿಲ್ ಅವರೇ ಹೋಗಿ ಕರ್ಕೊಂಡೋಗಿ ಮಾಡಿಸಿರೋದು. ಯಾರು ನಮ್ಮ ತಂದೆಯವರು, ನಮ್ಮ ದೊಡ್ಡಮ್ಮನವ್ರನ್ನ. ಅದು ನಮ್ಗೆ ಗೊತ್ತೇ ಇಲ್ಲ. ರಿಜಿಸ್ಟರ್ ಮಾಡೋರು ತಗೊಂಡೋಗಿ ಸ್ವಇಚ್ಛೆಯಿಂದ ಮಾಡಿದ್ರು, ನಮ್ಗೆ ಗೊತ್ತಿಲ್ಲ. ಒಂದಷ್ಟು ದಿವಸ ಆದಮೇಲೆ ಅದೇನಾಯ್ತು ಅಂದರೆ ನಮ್ಗೆ ಗೊತ್ತಾದ್ಮೇಲೆ ಏನು ಮಾಡಿದ್ರು ಅಂದರೆ, ಅದು ನಾವು ವಿಲ್ ಅಂತ ಖಾತೆಕ ಇದು ಮಾಡಬೇಕು ಅಂತ ಹೊಟ್ರಿ. ಅವಾಗ ಏನು ಮಾಡ್ದ ಅಂದರೆ, ಇವನು ನಮ್ಗೆ ಬರ್ದಿಲ್ಲಲ್ಲ, ನಾನು ಮಾಡಿಲ್ಲಲ್ಲ, ಏನು ಮಾಡಿಲ್ಲ ನಮ್ಗೆ ಅಂತೇಳಿ ಮಾಡ್ಬಿಟ್ಟು ಅಂದರೆ, ಏನೋ ಮಾಡಬೇಕು, ಇವ್ರಿಗೆ ದಕ್ಲಿಸ್ಬಾರ್ದು, ಅದನ್ನು ಏನೋ ಮಾಡಬೇಕು, ಗಲಾಟೆ ಮಾಡಿ ಇದನ್ನ ನಿಲ್ಲಿಸ್ಬೇಕು. ಖಾತೆಕಾಗಕ್ಕೆ ಹೋಗಿದ್ದಕ್ಕೆ ಅದನ್ನ ಮಾಡಿಸಿಲ್ಲ. ಅದನ್ನು ಏನು ಮಾಡ್ದಂದ್ರೆ, ಅವ್ರು ಯಾರನ್ನೋ ಕರ್ಕೊಂಬಂದು ನಮ್ಮ ವಂಶವೃಕ್ಷ ಏನೈತೆ ಫ್ಯಾಮಿಲಿ ಟ್ರೀ ಅದನ್ನ ಬಿಟ್ಟು ಬೇರೆಯವ್ರನ್ನ ಅದರ್ಸ್ನ ಕರ್ಕೊಂಬಂದು ಆ ವಂಶವೃಕ್ಷದಲ್ಲಿ ಸೇರಿಸಿ, ಇವರು ನಮ್ಮ ಫ್ಯಾಮಿಲಿಗೆ ಸೇರಿರೋರು, ಇವರು ದೊಡ್ಡಮ್ಮನ ಮಕ್ಕಳು, ಮೊಮ್ಮಕ್ಕಳು, ಅಳಿಯ ಅಂತ ಹೇಳ್ಬಿಟ್ಟು. ಆಯಮ್ಮನೂ ತೀರೋಗವ್ರೆ, ಯಾರೋ ತೀರೋಗಿರೋರ ಹೆಸರನ್ನು ಮೆನ್ಷನ್ ಮಾಡವ್ರೆ. ಮೊಮ್ಮಕ್ಕಳು, ಅಳಿಯ ಅಂತ ಹೇಳ್ಬಿಟ್ಟು ಸೇರಿಸ್ಬಿಟ್ಟು ಅವನು ದೊಡ್ಡಮ್ಮನ ಮೊಮ್ಮಕ್ಕಳು ಮತ್ತು ಅಳಿಯ ಅಂತ ವಂಶವೃಕ್ಷದಲ್ಲಿ ಸೇರಿಸ್ಬಿಟ್ಟು ಅದನ್ನು ಖಾತೆ ಮಾಡೋಕ್ಕೆ ಹಾಕವ್ರೆ. ಎಲ್ಲಿ ತಾಲೂಕು ಆಫೀಸಲ್ಲಿ. ಅದು ನಮ್ಗೆ ಗೊತ್ತಾಯ್ತಾನೆ. ಚೆಕ್ ಲಿಸ್ಟ್ ತೆಗೆದುಬಿಟ್ಟಿದ್ರು, ಡೂಪ್ಲಿಕೇಟ್ ವಂಶವೃಕ್ಷ ಹಾಕ್ಬಿಟ್ಟು ಅದ್ರ ಮೇಲೆ. ಗೊತ್ತಾದ್ಮೇಲೆ ಹೋಗಿ ತಕರಾರು ಮಾಡಿ ಅದನ್ನ ನಿಲ್ಲಿಸಿದ್ರೆ, ತಹಸೀಲ್ದಾರ್ ಹತ್ರ ಏನೋ ರಿಕ್ವೆಸ್ಟ್ ಮಾಡಿ ಅದನ್ನ ನಿಲ್ಲಿಸಿ ಇದು ಮಾಡಿ ಕೇಸ್ಗಳಾಯ್ತು, ಅದಾಯ್ತು, ಎಲ್ಲ ಆಯ್ತು, ಓಕೆ, ಎಲ್ಲ ಇದಾಯ್ತು. ಅವ್ರು ಯಾವಾಗ ಬೇಕು ವಂಶವೃಕ್ಷ ಮಾಡಿದ್ರು ಅದನ್ನ FIR ಮಾಡಿಸ್ಬೇಕು ಅಂದ್ಬಿಟ್ಟು ಇದು PCR ಮಾಡಿಸಿದ್ರು ಕೋರ್ಟಲ್ಲಿ. ಕ್ರಿಮಿನಲ್ ಈ ರೀತಿ ಮಾಡ್ತಾವ್ರೆ, ತೊಂದರೆ ಮಾಡ್ತಾವ್ರೆ, ಸೊಮ್ಮೆ ನಮ್ಗೆ ನ್ಯಾಯ ಒದಗಿಸ್ಕೊಡ್ರ ಅಂತ. ಆಮೇಲೆ PCR ಮಾಡೋದನ್ನು ಅದೇ ಸ್ಟೇಷನ್ಗೆ ಕಳಿಸಿದ್ರು. ಅವರು ಚಾರ್ಜ್ ಶೀಟ್ ಬಂದು ಊರಲ್ಲೆಲ್ಲ ಮಾಜಾರ್ ಮಾಡಿ ಚಾರ್ಜ್ ಶೀಟ್ ಮಾಡಿಬಿಟ್ಟು ಇದು ಮಾಡಿ ಕಳಿಸಿದ್ರು, ಕೋರ್ಟ್ಗೆ ಕಳಿಸಿದ್ರು. FIR ಆಯಿತು. ಆಮೇಲೆ ಇವರು ಇದ್ರ ಮೇಲೆ ಕೋರ್ಟಲ್ಲಿ ಹೋಗಿ ಬೇಲ್ ತಗೊಂಡ್ರು. ಸೆಕ್ಷನ್ಗಳು ಹಾಕಿದ್ದಿದ್ದು ಆ ರೀತಿ ಇತ್ತು. ಅವರು ಏನೋ ಸ್ಟೇಷನ್ನಿಂದ ಇವ್ರು ಮಾಡಿರೋ ಚೀಟಿಂಗ್ ಕೇಸ್ ಮೇಲೆ ಹೋಗಿ ಬೇಲ್ ತಗೊಂಡ್ರು.
ಬೇಲ್ ತಗೊಂಡು ಇದು ಮಾಡ್ಕೊಂಡು ಹಿಂಗೆ ಇದು ಮಾಡ್ಕೊಂಡು ಇದ್ರ ಟೈಮ್ ಹೋಗ್ತಾ ಇರ್ಬೇಕಾದ್ರೆ ಆಮೇಲೆ ಮತ್ತೆ ಅದು ವಂಶವೃಕ್ಷ ಕ್ಯಾನ್ಸಲ್ ಆಗಿದ್ದಕ್ಕೆ ನಮ್ಗೆ ಗೊತ್ತಿಲ್ದಂಗೆ ತಿರ್ಗಿ ಏನು ಮಾಡೋ ಮತ್ತೆ ವಂಶವೃಕ್ಷಕ್ಕೆ ಹಾಕಕ್ಕೆ ಟ್ರೈ ಮಾಡಿದ್ರು. ನಮ್ಗೆ ಗೊತ್ತಿಲ್ಲ, ಮತ್ತೆ ವಂಶವೃಕ್ಷ ಇನ್ನೂ ಒಂದ್ಸರಿ ಟ್ರೈ ಮಾಡೋಕೆ ವಂಶವೃಕ್ಷ ಅವ್ರನ್ನ ಸೇರಿಸಿ ಮತ್ತೆ ವಂಶಕ್ಕೆ ಹಾಕ್ಸೋದಕ್ಕೋಸ್ಕರ ಇದನ್ನು ಟ್ರೈ ಮಾಡಿದ. ಆಮೇಲೆ ಹಿಂಗೆ ಯಾವುದೋ ಒಂದು ರೀತಿ ಆಫೀಸರ್ ಗೌರ್ಮೆಂಟ್ ಅಧಿಕಾರಿಗಳು ಫೋನ್ ಮಾಡಿ ಈ ರೀತಿ ನೋಡಪ್ಪ ನಿಮ್ದು ಯಾವುದೋ ವಂಶವೃಕ್ಷ ಹಾಕ್ಸ್ತಾವ್ರೆ, ಯಾರೋ ನೋಡ್ರ ಬಂದು ಅಂತ ಇದು ಮಾಡಿದ್ರು. ಹೋಗಿ ನೋಡೋದನ್ನು ಅವ್ರ ಆಧಾರ್ಸ್ನೆಲ್ಲ ಸೇರಿಸ್ಬಿಟ್ಟು ಈ ಶ್ರೀನಿವಾಸ್ ಅವರು ಅದನ್ನು ಚೆಕ್ ಲಿಸ್ಟ್ ಇದು ಪಂಚಾಯತಿಯಲ್ಲಿ ನಾಡ ಕಚೇರಿಯಲ್ಲಿ ವಂಶವೃಕ್ಷ ಮಾಡಿಕೊಟ್ರ ಅಂತ ಹಾಕವ್ರೆ. ಆಮೇಲೆ ಅಧಿಕಾರಿಗಳು ಇದ್ಕೊಂಡು ಇಲ್ಲ ಸುಮ್ಮನೆ ನಮ್ಮ ಹೆಂಗೆ ಬರ್ತದೆ ಅದು ನಾವು ಹಳೆ ದಾಖಲಾತಿಗಳು ವಂಶವೃಕ್ಷಗಳು ಏನಾಯ್ತೋ ಅದೆಲ್ಲ ಕೊಡೋದನ್ನು ಅವರೇ ಮಾಡೋದು ಇಲ್ಲಪ್ಪ ಬರಲ್ಲ ಅಂತ ಹೇಳ್ಬಿಟ್ಟು ಅದನ್ನು ವಜಾ ಮಾಡಿ ಎಂಡಾರ್ಸ್ಮೆಂಟ್ ನಮ್ಗೆ ಕೊಟ್ಟರು. ಈ ರೀತಿ ಪದೇ 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 ಆ ಕೇಸು ನಾವೇನೋ ಜೀವನ ನಡ್ಸ್ಕೊಂಡು ಅದಕ್ಕೆ ಏನೋ ಒಂದು ಮಾಡಬೇಕಾದ್ರೆ ಅಲ್ಲಿ ಹೋಗೋದು, ತಕರಾರು ಹಾಕೋದು, ಇಲ್ಲಿ ಯಾವುದೋ ಒಂದು ನಾನು ಪೌಲ್ಟ್ರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದ್ರ ಮೇಲೆ ಕೇಸ್ ಹಾಕೋದು, ಏನೋ ಒಂದು ಮಾಡಬೇಕಾದ್ರೆ ತೊಂದರೆ ಕೊಡೋದು, ಆ ರೀತಿ ಮಾಡ್ಕೊಂಡು ಈ ರೀತಿ ಜೀವನ ಪರ್ಯಂತ ಹಿಂಗೆ ಇದು ಮಾಡ್ಕೊಂಬರ್ತಾ ಇದ್ದಾನೆ. ಫ್ರಾಡ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಇದು ಮಾಡಬೇಕು, ನಿಮ್ಮಿಂದ ನ್ಯಾಯ ಸಿಗಬೇಕು. ಯಾರೋ ಕಲ್ಲಳ್ಳಿ ಅಂತ ರಾಜಕಲ್ಲಳ್ಳಿ ಅವ್ರು ನಮ್ಮ ಇದ್ರ ಕಡೆ ನಮ್ಮ ಇದ್ರಲ್ಲಿ ಈ ಸ್ಥಳ ವಾಸ್ತಿಕರೇ ಅಲ್ಲ, ನಮ್ಮ ಹೊಸಕೋಟೆ ತಾಲೂಕವರು ಅಲ್ಲ, ಇವರು ಅಲ್ಲ, ಕೋಲಾರ ಡಿಸ್ಟಿಕ್ ಅವ್ರವ್ರು. ಅವ್ರನ್ನ ಕರ್ಕೊಂಬಂದು ವಂಶವೃಕ್ಷದಲ್ಲಿ ಇನ್ವಾಲ್ವ್ ಮಾಡಿಬಿಟ್ಟು ಇದನ್ನ ಇದು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ.